ಮದುವೆ ಆದಮೇಲೆ ತವ್ರ ಮನೆಗೆ ಹೋದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ತವ್ರ ಮನೆ ಕಡೆಯಿಂದ ಅಮ್ಮನೋ ಅಪ್ಪನೋ ಬರ್ತಾರೆ ಅಂದ ಕೂಡ ಆಗುತ್ತೆ ಅಲ್ವಾ. ನಾಳೆ ಅಪ್ಪ ಬರ್ತಾರೆ ಅಮ್ಮ ಬರ್ತಾರೆ ಅಂತ ನೆನೆಸ್ಕೊಂಡು ಏನು ಅಡುಗೆ ಮಾಡಬೇಕು, ಏನು ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಆಲೋಚನೆ ಮಾಡೋದಾಗಿರ್ಬೋದು. ಅವ್ರು ಬಂದ ಮೇಲೆ ಮನೇಲಿ ಆ ವಾತಾವರಣ, ಆ ಖುಷಿ, ಮಕ್ಕಳ ಜೊತೆ ಅವ್ರ ಕಾಲ ಕಳೆಯೋದಾಗಿರ್ಬೋದು. ಆ್ಯಂಡ್ ನಾವು ಅಮ್ಮ ಹಿಂಗಿತ್ತು ಹಂಗಿತ್ತು ಅಂತ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಳ್ಳೋದಾಗಿರ್ಬೋದು, ಏನಾದರೂ ತಗೊಂಡಿದ್ರೆ ನೋಡ್ಸೋದಾಗಿರಬಹುದು. ಆ್ಯಂಡ್ ಈ ಖುಷಿ ಎಲ್ಲ ಹೆಣ್ಣುಮಕ್ಳಿಗೂ ಇದ್ದೇ ಇರುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಯಾವ ಸಂಬಂಧ ಉಳಿಯುತ್ತೋ, ಯಾವ ಸಂಬಂಧ ಎಲ್ಲಿವರೆಗೂ ಇರುತ್ತೋ ಬಿಡುತ್ತೋ, ತವ್ರ ಮನೆ ಸಂಬಂಧ ಅಂತೂ ನಾವು ಬದುಕಿರೋವರೆಗೂ ಇರುತ್ತೆ. ಆ್ಯಂಡ್ ಅವ್ರ ಪ್ರೀತಿ, ವಿಶ್ವಾಸ, ಕಾಳಜಿ, ಕಷ್ಟ ಸುಖನ ವಿಚಾರಿಸೋದಾಗಿರ್ಬೋದು ತವ್ರ ಮನೆ ಕಡೆಯಿಂದ ಅಪ್ಪ ಅಮ್ಮ ಮಾಡ್ತಾರೆ. ಆ್ಯಂಡ್ ತವ್ರ ಮನೆಯನ್ನು ನಾವು ಬದುಕಿರೋವರೆಗೂ ಅಷ್ಟೇ ಪ್ರೀತಿಯಿಂದ ಉಳಿಸ್ಕೊಂಡು, ಅಷ್ಟೇ ಪ್ರೀತಿ ಇದ್ದರೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸುತ್ತೆ. ಯಾರಿದ್ದರೂ ಯಾರಿಲ್ಲ ಅಂದರೂ ತವ್ರ ಮನೆಯವ್ರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಆ್ಯಂಡ್ ಆ ತೃಪ್ತಿ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕದೇ ಇರೋರ್ಗೂ ಸಿಕ್ಕಬೇಕು ಅಂತ ಮನಸ್ಸು ಪೂರ್ತಿಯಾಗಿ ಕೇಳ್ಕೊಳ್ತೀನಿ. ಬಿಕಾಸ್ ಯಾರಿದ್ದರೂ ಯಾರಿಲ್ಲ ಅಂದರು ತವ್ರ ಮನೆಯವರು ಅಟ್ಲೀಸ್ಟ್ ಅವ್ರು ಏನು ಮಾಡ್ತಾರೋ ಬಿಡ್ತಾರೋ, ಅಟ್ಲೀಸ್ಟ್ ನಿನ್ನ ಕಷ್ಟ ಏನು ಸುಖ ಏನು ಒಂದು ಮಾತಿಗಾದರೂ ನಮ್ಮ ಮಕ್ಕಳಿಗೆ ಆ ಪ್ರೀತಿ ಕೊಡೋಕ್ಕಾದರೂ ಇರಬೇಕು. ನಮ್ಮ ಮನೇಲಿ ಇವತ್ತು ನಮ್ಮಮ್ಮನ ಬಂದಿದ್ದ ಖುಷಿಗೆ ಮನೇಲಿ ಒಬ್ಬಟ್ಟು ಊಟ ಎಲ್ಲ ಮಾಡಿ ಖುಷಿಯಾಗಿ ದಿನ ಕಳೆದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ.